ಹೆಲೋ ಗೆಳೆಯರೇ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇಂದು ನಾನು ಈ ವಿಡಿಯೋದಲ್ಲಿ ವಿಷ್ಣುವಿನ ದಶಾವತಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೇವಲ ಪರಿಚಯವಾಗಿರುತ್ತೆ, ಅಂದರೆ ವಿಷ್ಣುವಿನ ದಶಾವತಾರಗಳ ಬಗ್ಗೆ ಮತ್ತು ಅವುಗಳ ಒನ್ ಲೈನ್ ಸ್ಟೋರಿ ಮಾತ್ರ ಈ ವಿಡಿಯೋ ಒಳಗೊಂಡಿರುತ್ತೆ. ವಿಷ್ಣುವಿನ ದಶಾವತಾರದ ಡೀಟೇಲ್ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣವೇ? ಬನ್ನಿ. ವಿಷ್ಣುವಿನ ಬಹುರೂಪ ದರ್ಶನ ನಿಮಗಾಗಿ. ಓಕೆ, ಸ್ಟಾರ್ಟ್ ಮಾಡೋಣವಾ? ಹಾಗಿದ್ರೆ ವಿಷ್ಣುವಿನ ದಶಾವತಾರ, ಅವನ ಅವತಾರಗಳ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕೂ ಮುನ್ನ ಎಲ್ಲರೂ ಸ್ವಲ್ಪ ಕಣ್ಮುಚ್ಕೊಂಡು ಈ ಸ್ತೋತ್ರ ಕೇಳಿ. ಆ ವಿಷ್ಣು ನಿಮಗೆ ಒಳ್ಳೇದು ಮಾಡ್ತಾನೆ. ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಯಾರು ಈ ಸ್ತೋತ್ರನ ಕಣ್ಮುಚ್ಚಿ ಕೇಳಿಸ್ಕೊಂಡ್ರೋ ಅವರಿಗೆ ಆ ವಿಷ್ಣು ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾನೆ. ಹಾಗೆ ವಿಡಿಯೋನ ಮುಂದುವರಿಸ್ತಾ ವಿಷ್ಣುವಿನ ಅವತಾರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ತಿಳ್ಕೊಳ್ಳೋಕ್ಕೂ ಮುಂಚೆ ವಿಷ್ಣುವಿನ ರೂಪವನ್ನು ಒಮ್ಮೆ ನೋಡ್ಕೊಂಡು ಬನ್ನಿ. ಬಂದ್ರಾ? ಹೇಗಿತ್ತು ವಿಷ್ಣು ದರ್ಶನ? ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಬನ್ನಿ ಇವಾಗ ವಿಷ್ಣುವಿನ ಅವತಾರಗಳಿಗೆ ಹೋಗೋಣ. ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯ ಅವತಾರ. ಸೊ ಮತ್ಸ್ಯ ಅಂತಂದರೆ ಮೀನು. ಹೌದು, ವಿಷ್ಣು ಯಾಕೆ ಮೀನಿನ ಅವತಾರ ಎತ್ತಿದ್ರು? ಕಾರಣ ಏನು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಹೇಳ್ತೀನಿ ಕೇಳಿ. ಅದು ಸತ್ಯಯುಗದ ಕಾಲ. ಸತ್ಯಯುಗದಲ್ಲಿ ಸತ್ಯವ್ರತ ಅಂತ ಒಬ್ಬ ರಾಜ ಇದ್ದ. ಓಕೆನಾ? ಅವನು ತುಂಬ ಧರ್ಮಾತ್ಮನಾಗಿದ್ದ. ಸೊ ವೇದಗಳ ರಕ್ಷಣೆಗಾಗಿ ವಿಷ್ಣು ಈ ರೂಪವನ್ನು, ಅಂದರೆ ಮತ್ಸ್ಯ ರೂಪವನ್ನು ತಾಳಿದ ಅಂತ ಹೇಳಲಾಗುತ್ತೆ. ಮಹಾಪ್ರಳಯ ಆಗುತ್ತೆ. ಮಹಾಪ್ರಳಯ ಆದಾಗ ಈ ಜಗತ್ತಿನ ಪ್ರತಿ ಜೀವಿಗಳ ಪ್ರತಿನಿಧಿಗಳನ್ನು ಮತ್ತು ವೇದಗಳನ್ನು ರಕ್ಷಿಸುವ ಸಲುವಾಗಿ ವಿಷ್ಣು ಏನು ಮಾಡಿದ? ಈ ಮತ್ಸ್ಯ ಅವತಾರವನ್ನು ಎತ್ತುತ್ತಾನೆ. ಇದಕ್ಕೆ ಸಹಾಯ ಮಾಡಿದ್ದು ಸತ್ಯವ್ರತ. ಎರಡನೇ ಅವತಾರ ಕೂರ್ಮ ಅವತಾರ. ಇಲ್ಲಿ ಕೂರ್ಮ ಅಂತಂದರೆ ಆಮೆ ಎಂದರ್ಥ. ಅಮೃತಕ್ಕಾಗಿ ದೇವರುಗಳು ಮತ್ತು ಅಸುರರು ಸಾಗರ ಮಂಥನದಲ್ಲಿ ತೊಡಗಿರ್ತಾರೆ. ಆ ಮಂಥನಕ್ಕೆ ಬೆನ್ನೆಲುಬಾಗಿ ವಿಷ್ಣುವು ಕೂರ್ಮ ಅವತಾರವನ್ನು ತಾಳಿ ಸಮುದ್ರ ಮಂಥನಕ್ಕೆ ಸಹಾಯ ಮಾಡ್ತಾನೆ. ಇನ್ನು ಮೂರನೇದು ವರಾಹ ಅವತಾರ. ವರಾಹ ಅಂತಂದರೆ ಹಂದಿಯ ರೂಪ. ಒಬ್ಬ ರಾಕ್ಷಸ ಇರ್ತಾನೆ, ಹಿರಣ್ಯಾಕ್ಷ ಅಂತ. ಅವನು ಪೃಥ್ವಿ ಅಂದರೆ ಭೂಮಿಯನ್ನು ಕದ್ದು ಸಮುದ್ರದಲ್ಲಿ ಅಡಗಿಸಿಟ್ಟಿರ್ತಾನೆ. ವಿಷ್ಣುವು ವರಾಹ ರೂಪದಲ್ಲಿ ಅವಳನ್ನು ರಕ್ಷಿಸಿ ಅವಳ ಸ್ಥಾನಕ್ಕೆ ಅವಳನ್ನು ಕೊಂಡೊಯ್ತಾನೆ. ನಿನ್ನ ನಾಲ್ಕನೇ ಅವತಾರ ನರಸಿಂಹ ಅವತಾರ. ನರ ಅಂದರೆ ಮನುಷ್ಯ, ಸಿಂಹ ಅಂದರೆ ಸಿಂಹ ಅಂತಲೇ ಅರ್ಥ ಬರುತ್ತೆ. ಅಂದರೆ ನರ ಪ್ಲಸ್ ಸಿಂಹ ಅಂದರೆ ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹನ ಅವತಾರವನ್ನು ನರಸಿಂಹ ಅಂತ ಕರೀತಾರೆ. ಭಕ್ತ ಪ್ರಹ್ಲಾದನನ್ನು ಕಾಪಾಡಲು ಅಹಂಕಾರಿ ರಾಕ್ಷಸನಾದ ಹಿರಣ್ಯಕಶ್ಯಪುವನ್ನು ಸಾಯಿಸಲು ವಿಷ್ಣುವು ನರಸಿಂಹನಾಗಿ ಬಂದು ಅಧರ್ಮವನ್ನು ಅಳಿಸಿ ಧರ್ಮವನ್ನು ಸ್ಥಾಪಿಸಿದರು ಅಂತ ಹೇಳಲಾಗುತ್ತೆ. ಇನ್ನು ವಾಮನ ಅವತಾರ. ವಾಮನ ಅಂತಂದರೆ ಒಬ್ಬ ಬ್ರಾಹ್ಮಣ ಬಾಲಕನ ಅವತಾರ.
ಬಲಿ ಚಕ್ರವರ್ತಿ ಎಲ್ಲವನ್ನು ಗೆದ್ದಾಗ ವಿಷ್ಣುವು ಬಲಿಗೆ ದಾನ ನೀಡುವಂತೆ ಕೇಳುತ್ತಾನೆ. ಆಗ 3 ಹೆಜ್ಜೆಗಳಲ್ಲಿ 3 ಲೋಕಗಳನ್ನು ವಿಷ್ಣು ಆವರಿಸಿದಂತೆ. ಏನೇ ಆಗಲಿ ಧರ್ಮ ಸ್ಥಾಪನೆಗೆ ವಿಷ್ಣುವಿನ ಕೊಡುಗೆ ಅಪಾರ. 6ನೇ ಅವತಾರ ಪರಶುರಾಮರ ಅವತಾರ. ಪರಶುರಾಮರನ್ನು ಕ್ಷತ್ರಿಯ ನಾಶಕ ಅಂತ ಕರೀತಾರೆ. ಅಹಂಕಾರಿಯಾದ ರಾಜರುಗಳು ಪ್ರಜೆಗಳ ಮೇಲೆ ಕಿರುಕುಳ ಕೊಡ್ತಾನೆ ಇದ್ರು. ಪರಶುರಾಮರು ತನ್ನ ತಪಸ್ಸು ಮತ್ತು ಶಕ್ತಿಯಿಂದ ಅವರನ್ನು ದಂಡಿಸ್ತಾರಂತೆ. ಸೊ ಕ್ಷತ್ರಿಯ ನಾಶಕನಾಗಿ ಪರಶುರಾಮರಾಗಿ ವಿಷ್ಣುವು ಜನ್ಮ ತಾಳಿದ್ರು. ಇನ್ನು ರಾಮಾವತಾರ, ಇದು 7ನೇ ಅವತಾರ. ಆಬ್ವಿಯಸ್ಲಿ ರಾಮಾಯಣ ಎಲ್ಲರಿಗೂ ಗೊತ್ತಿರುತ್ತೆ. ಈ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ರಾಮಾಯಣದ ಪರಿಚಯ ಇದ್ದೇ ಇರುತ್ತೆ. ಸೊ ರಾಮನ ಅವತಾರ ಏತಕ್ಕಾಗಿ ಅಂತಂದರೆ ಇದು ಕೂಡ ಧರ್ಮದ ಸ್ಥಾಪನೆಗಾಗಿಯೇ. ಅನ್ಯಾಯದ ವಿರುದ್ಧ ಧರ್ಮದ ಹೋರಾಟಕ್ಕಾಗಿ ರಾಮನು ಇಡೀ ಜೀವನವನ್ನೇ ತ್ಯಾಗ ಮಾಡಿ ಒಬ್ಬ ಜ್ವಲಂತ ಉದಾಹರಣೆ ಆಗಿದ್ದಾರೆ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್ಡ್. ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ. ವಾಸುದೇವಾಯ ನಮಃ.